ಇತ್ತೀಚಿನ ದಿನದಲ್ಲಿ ನಾವು ಆರೋಗ್ಯ ಕೆಟ್ಟ ಮೇಲೆ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಹೊರತು ಯಾತಕ್ಕೋಸ್ಕರ ನಮ್ಮ ಆರೋಗ್ಯ ಕೆಡ್ತು ಅಂತ ಎಲ್ಲೂ ನಾವು ಆಲೋಚನೆ ಮಾಡೋದೇ ಇಲ್ಲ. ಅದು ಈಗ ಮನುಷ್ಯರಿಗೆ ಏನಾಗಿದೆ ಅಂದರೆ ನಮಗೆಲ್ಲ ಜನಸಾಮಾನ್ಯರಿಗೆ ಗಮನ ಬೇಡದೇ ಇರೋ ಕಡೆಗೆ ಹೋಗುತ್ತೆ. ಈಗ ಮಕ್ಕಳಿಗೆ ಹೆಂಗೆ ಅಂದರೆ ಆರೋಗ್ಯಕ್ಕೆ ನೀವೊಂದು ತರಕಾರಿ ಇಟ್ಬಿಟ್ಟು ಒಂದು ಚಾಕ್ಲೇಟ್ ಇಡಿ, ಚಾಕ್ಲೇಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತು, ಆದರೆ ಮಕ್ಕಳಿಗೆ ಗಮನ ಹೋಗೋದು ತರಕಾರಿ ಮೇಲೆ ಹೋಗಲ್ಲ, ಚಾಕ್ಲೇಟ್ ಮೇಲೆ ಹೋಗಿರುತ್ತೆ. ಹಾಗೆ ನಮಗೂ ಏನಾಗಿದೆ ಅಂದರೆ ನಮ್ಮ ಬದುಕಿಗೆ ಏನು ಬೇಕು ಅನ್ನೋದನ್ನು ನಾವು ಯಾವತ್ತೂ ಯಾರೂ ನಮ್ಮ ಸ್ವಂತ ಮನಸ್ಸಿನಲ್ಲಿ ಪ್ರಶ್ನೆ ಮಾಡ್ಕೊಳ್ತಾನೇ ಇಲ್ಲ. ನಮ್ಮ ಬದುಕಿಗೆ ಏನು ಬೇಕು ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆನೇ ಅದೆಲ್ಲ ನಮ್ಮ ಮನಸ್ಸಿನ ಜಾರಿ ಹೋಗ್ತಿದೆ. ನಮಗೆ ನಿಜವಾಗಿಯೂ ಬೇಕಾಗಿರೋದು ಮೊಟ್ಟ ಮೊದಲನೇದಾಗಿ ದೈಹಿಕವಾದ ಆರೋಗ್ಯ ಬೇಕು, ಮಾನಸಿಕವಾದ ಆರೋಗ್ಯ ಬೇಕು. ಅದೇ ರೀತಿ ಒಂದು ಒಳ್ಳೆ ಪ್ರಶಾಂತವಾದ ವಾತಾವರಣ ಇರೋಂಥ ಒಂದು ಮನೆ ಇರಬೇಕು. ಸುತ್ತಮುತ್ತಲಿನ ಪರಿಸರ ನಮಗೆ ಆಹ್ಲಾದಕರವಾಗಿರಬೇಕು. ಅದ್ರ ಬಗ್ಗೆ ನಾವೆಲ್ಲೂ ಯೋಚನೆ ಮಾಡ್ತಿಲ್ಲ. ನಾನು ಚಿಕ್ಕವಳಿದ್ದಾಗ ಹಳ್ಳಿಗೆ ನಾನು ನಮ್ಮ ಅಜ್ಜಿ ಮನೆಗೆ ಯಾವಾಗಲೂ ರಜಾ ಬಂದರೆ ಕಾಯಿಲೆ ಹೋಗೋಕ್ಕೆ, ಅಲ್ಲಿ ನಾವು ವಿಶೇಷವಾಗಿ ನೋಡ್ತಾ ಇದ್ದಿದ್ದು ಒಂದು ದೊಡ್ಡ ದೊಡ್ಡ ಹುಲ್ಲಿನ ಮೆದೆ ನೋಡ್ತಿದ್ವಿ. ಈಗ ಕಷ್ಟ ಇದೆ, ಬೆಳೆಯೋದು ಕಷ್ಟ ಇದೆ, ನನಗೆ ಗೊತ್ತದು. ಆದರೆ ಈಗ ಹೆಚ್ಚಿನ ಅಂಶ ಯಂತ್ರಗಳೇ ಬಂದಿದೆ ಅನಿಸುತ್ತೆ. ಮನಸ್ಸು ಮಾಡಿದರೆ ಎಲ್ಲರೂ ಸಾಮೂಹಿಕವಾಗಿ, ಏಕೆಂದರೆ ನಿಮ್ಮ ಮಣ್ಣಿನ ಹವಾಗುಣಕ್ಕೆ ಯಾವ ಬೆಳೆ ಬೆಳೆದು ಚೆನ್ನಾಗಿರುತ್ತೋ ನಿಮಗೆಲ್ಲ ಕೈಗೆ ಅಂದರೆ ಸಮೂಹ ಸೇರಿ ಒಂದು 10 ಜನ 20 ಜನ ಸೇರಿ ಪಕ್ಕ ಇರೋರೇನೆ ಒಂದೇ ಒಂದು ಬೆಳೆ ಬೆಳೆದು ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ಗೆ ನಿಜವಾಗಿಯೂ ಸಹಾಯ ಆಗುತ್ತಲ್ಲ. ಅವಾಗ ಉಳೋದಕ್ಕೆ ಮಾಡೋದಕ್ಕೆ ಇಲ್ಲಿ ಅರ್ಧ ಎಕರೆ ಇಟ್ಕೊಂಡಿರ್ತೀರ, ಆ ಜಮೀನು ಅರ್ಧ ಎಕರೆ ಮಾಡೋದಕ್ಕೆ ನಮಗೆ ಆಳುಗಳು ಸಿಗೋದು ಕಷ್ಟ, ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಅದೆಲ್ಲರೂ ಬಂದು ಒಂದು 20 ಎಕರೆ 30 ಎಕರೆ ಒಟ್ಟಿಗೆ ಪಕ್ಕ ಸೇರಿ ಮಾಡಿದ್ರೆ, ಒಂದೇ ಬೆಳೆನ ಮಾತಾಡ್ಕೊಂಡು ಮಾಡಿದರೆ ಖಂಡಿತವಾಗಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ನೀವೆಲ್ಲರೂ ಸಮಾಜಕ್ಕೆ ತೋರಿಸ್ಬೋದು ಅನಿಸುತ್ತೆ. ಅದನ್ನು ಒಂದು ನಿಟ್ಟಿನಲ್ಲಿ ಅದನ್ನು ಆಲೋಚನೆ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ನೋಡಿ. ಈಗ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಹೆಂಗಸರಿಗೆ ವಿಶೇಷವಾಗಿ ನಾನು ಹೇಳ್ತೀನಿ, ಕ್ಯಾನ್ಸರ್ ಅನ್ನೋದು ಗುಪ್ತವಾಗಿ ಎಲ್ಲ ಮನೆಗಳಲ್ಲೂ ಹರಡ್ತಾ ಇದೆ. ಈಗಿನ ವಿಶ್ವಸಂಸ್ಥೆಯ ಲೆಕ್ಕದಲ್ಲಿ 2030ನೇ ಇಸ್ವಿಗೆ ವಿಶ್ವದಲ್ಲೇ ನಂಬರ್ 1 ಕಾಯಿಲೆ ಆಗಿದೆ ಕ್ಯಾನ್ಸರು. ದಯವಿಟ್ಟು ನಾನು ಹೆಂಗಸರಲ್ಲಿ ವಿನಂತಿ ಮಾಡ್ತೀನಿ, ಗರ್ಭಕೋಶದ ಕಂಠದ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು ಇವೆಲ್ಲ ಜಾಸ್ತಿ ಆಗ್ತಿದೆ. ಈ ಸ್ಕ್ರೀನಿಗೆ ಬಂದಿರೋದು ಅದಕ್ಕೇನೆ. ದಯವಿಟ್ಟು ಯಾವುದೇ ನಾಚಿಕೆ ಇಲ್ದಲೇ ದಯವಿಟ್ಟು ತೋರಿಸ್ಕೊಳ್ಳಿ. ಮೊದಲನೇ ಸ್ಟೇಜು 2ನೇ ಸ್ಟೇಜಲ್ಲಿದ್ದಾಗ 100ಕ್ಕೆ 100 ಭಾಗ ಆ ಕ್ಯಾನ್ಸರ್ನ ಹುಷಾರು ಮಾಡ್ಕೊಂಡು ಪರಿಪೂರ್ಣವಾದ ಬದುಕನ್ನು ಬದುಕೋ ಅಂಥದ್ದು ಅವಕಾಶ ಇದೆ. ಆದರೆ 3ನೇದು 4ನೇದಕ್ಕೆ ಹೋದಾಗ ಕಷ್ಟ ಆಗುತ್ತೆ. ಅದು ಬಂದಾಗ ಏನಾಗುತ್ತೆ ನಾವು ಉಳಿಬೇಕು ಅಂತ ಪ್ರಯತ್ನ ಪಡ್ತೀವಿ, ನಮ್ಮ ಕೈಯಲ್ಲಿರೋ ಕಾಸು ಖರ್ಚು ಮಾಡಿದ್ರೂ ಉಳಿಸೋಕ್ಕಾಗಲ್ಲ, ಯಾವ ಡಾಕ್ಟ್ರು ಸಹ ಉಳಿಸೋಕ್ಕಾಗಲ್ಲ. ದಯವಿಟ್ಟು ಹೆಣ್ಮಕ್ಳಲ್ಲಿ ನಂದು ವಿಶೇಷವಾದ ವಿನಂತಿ, ಯಾವುದೇ ಕಾರಣಕ್ಕೂ ನಿಮ್ಮ ದೇಹದ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಭಗವಂತ ಕೊಟ್ಟಿರುವಂಥ ಅವಕಾಶನ ತಪ್ಪಿಸ್ಕೋಬೇಡಿ. ಅದರಿಂದ ನಾಚಿಕೆ ಇಲ್ದಲೇ ತೋರಿಸ್ಕೊಳ್ಳಿ. ಒಂದು ಫ್ರೀ ವ್ಯಾಕ್ಸಿನ್ ಮಾಡಿದ್ದಾರೆ ಸರ್ವಿಕಲ್ ಕ್ಯಾನ್ಸರ್ಗೆ. ಹೈಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಆ ಟೈಮಲ್ಲಿ ಅಷ್ಟೇ ಕೊಡೋದು. ಅದೊಂದು ವ್ಯಾಕ್ಸಿನ್ ಹಾಕ್ಸಿದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂತ ಹೇಳ್ತಾರೆ, ಅದು ಬರಲ್ಲ. ಅದು 95 ಭಾಗ ಬರಲ್ಲ. ಆದ್ದರಿಂದ ಅದನ್ನು ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳಿದ್ರೆ ವಿಶೇಷವಾಗಿ ತಾಯಿಯಂದ್ರೆ ಅದನ್ನು ಆಲೋಚನೆ ಮಾಡಿ ಅದೊಂದು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಪ್ರಯತ್ನ ಪಡಿ. ಅದು ಫ್ರೀಯಾಗಿ ಕೊಡ್ತಿದ್ದಾರೆ ಸರ್ಕಾರದಿಂದ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅದೊಂದು ವಿಶೇಷವಾದ ಕೊಡುಗೆ. ನೀವು ಅದನ್ನು ಮರೀದೇ ಹಾಕ್ಸೋದಕ್ಕೆ ಪ್ರಯತ್ನ ಪಡಿ. ಎಲ್ಲ ಮಗುಗೆ ನಾನು ಮೊಬೈಲ್ ಕೊಟ್ಟು ಹೋದರೆ ನಮ್ದು ಎಲ್ಲ ಕೆಲಸ ಹೋಗೋದು ಮನೆದು ಅಂತ. ನಿಜವಾಗಿಯೂ ಆ ಥರದ್ದು ಅಭ್ಯಾಸನ ಮಕ್ಳಿಗೆ ಮಾಡಿಸ್ಬೇಡಿ. ಯಾಕೆಂದರೆ ನಿಮಗೂ ಅಷ್ಟೇ ಮೊಬೈಲ್ ಇರಬೇಕಂದ್ರೆ ಆ ವಿಷಯಗಳು ಕೇಳಿ, ಸ್ಕ್ರೀನನ್ನು ಹೆಚ್ಚು ಸಮಯ ನೋಡಬೇಡಿ. ಅದು ನೋಡೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಕಣ್ಣಿನ ಜೊತೆಗೆ ಮಿದುಳಲ್ಲಿರೋ ನಮ್ಮದು ವೈಟ್ ಗ್ರೇ ಮ್ಯಾಟರ್ ಹೊರಟೋಗುತ್ತೆ. ಈ ಸಮಾಜನ ಆರೋಗ್ಯಕರವಾಗಿ ಮಾಡೋಂಥ ಶಕ್ತಿ ಒಂದು ಮನೆ ಹೆಣ್ಣು ಮಗಳಿಗಿರುತ್ತೆ.
10 ಜನ ನೀವು ಮಾಡಿದ್ರೆ ಆ 10 ಜನ 100 ಜನ ಮಾಡ್ತಾರೆ. ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ದಯವಿಟ್ಟು ಹೇಳ್ತೀನಿ, ನಿಮ್ಮ ಸ್ತ್ರೀ ಶಕ್ತಿ ಸಂಘದಲ್ಲಿ ನೀವು ಮಾಡಬೇಕಾಗಿರೋದೇನು ಅಂದರೆ ಗುಂಪಲ್ಲಿ ಸೇರಿಸ್ಕೊಳ್ಳಿ. ಈಗ ಯಾರ್ದೋ ಒಂದು ಮನೆ ಮುಂದೆ ಇಟ್ಟಿತ್ತು ಅಂದರೆ ನಿಮ್ಮದೇ ದುಡ್ಡು ಹಾಕೊಳ್ಳಿ, 10 ನಾಟಿ ಕೋಳಿ ಹಾಕಿ, ನಿಮ್ಮ ದುಡ್ಡಲ್ಲೇ ಹಾಕಿ, ನಿಮಗೆ ಅದು ಆರಾಮಾಗಿ ಸಿಗುತ್ತೆ. 2 ಕುರಿ ಇಟ್ಕೊಳ್ಳಿ, ಆ ಕುರಿನೇ ನೋಡಿ ಫಸ್ಟ್ ಗೊಬ್ಬರ ಸಿಗುತ್ತೆ, ನೆಕ್ಸ್ಟ್ ಒಳ್ಳೆ ಮಟನ್ ನೀವೇ ಎಲ್ಲರೂ ಕೊಟ್ಟು ಮಾಡ್ಬೋದು. ಈ ಎಲ್ಲೆಲ್ಲೋ ಹೋಗಿ ಸ್ವಂತ ಏನಾದ್ರು ತಿನ್ನೋದ್ರ ಬದಲು ಅಚ್ಚುಕಟ್ಟಾಗಿ ನಿಮ್ಮ ಹಳ್ಳಿ ಫಸ್ಟ್ ಶುರು ಮಾಡಿ. ಖಂಡಿತ ಹೇಳ್ತೀನಿ, ಒಂದು ನಮಗೆ ಬೇಕಾಗಿರೋದು ಒಳ್ಳೆ ಗೊಬ್ಬರ ಬೇಕು ಭೂಮಿ ತಾಯಿಗೆ. ಯಾವ್ಯಾವುದೋ ರೆಡಿಮೇಡ್ ತಂದು ಹಾಕಿ ಭೂಮಿ ಕಲುಷಿತ ಆಗ್ತಿದೆ, ಅದಾಗಬಾರ್ದು. ಭೂಮಿ ತಾಯಿನೇ ಇದಾದರೆ ನಮ್ಮ ಮುಂದಿನ ದಿನದಲ್ಲಿ ಒಳ್ಳೆ ಬೆಳೆಗಳಂತೂ ಸಿಗಲ್ಲ. ಒಳ್ಳೆ ಬೆಳೆ ಇಲ್ಲ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಸುತ್ತಮುತ್ತಲ ಪರಿಸರನೂ ನಾವು ಹಾಳು ಮಾಡ್ತೀವಿ. ಈ ಶಿಬಿರ ಇಡಬೇಕು ಅಂತೇಳಿ ಸಿದ್ದಾಪುರ ಅವರು ಅನ್ಸೂಯಕ್ ಅವ್ರನ್ನ ಕೇಳ್ಕೊಂಡಾಗ ಅನ್ಸೂಯಕ್ ಅವರು ಮುಕ್ತಮೂರ್ತಿಯಿಂದ ಒಪ್ಕೊಂಡು ಕಿದ್ವಾಯಿ ಹಾಸ್ಪಿಟ್ಲು, ದಯಾನಂದ ಸಾಗರ್ ಹಾಸ್ಪಿಟ್ಲು ಮತ್ತು ಶಂಕರ್ ಕಣ್ಣಿನ ಹಾಸ್ಪಿಟ್ಲಿಗೆ ಪ್ರಮುಖ ಪಾತ್ರ ವಹಿಸಿ ಅನ್ಸೂಯಕ್ ಅವರು ಜನಸೇವೆಗೆ ಒಂದು ರೋಗಿಗಳಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು ಈ ಕಾರ್ಯಕ್ರಮ ಮಾಡವ್ರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತುಮಕೂರಿನಿಂದ ಬಂದು ಸೇವೆ ಮಾಡ್ತಾ ಇರೋದು ನನಗೆ ಭಾರಿ ಸಂತೋಷ ಆಗಿದೆ. ಅದರಲ್ಲೂ ರಿತೇಶ್ ಅಂತೂ ಭಾರಿ ಶ್ರಮವಹಿಸಿ ಸಿದ್ದಾಪಣ್ಣವರು ಹುಷಾರಿದ್ದರು ಹಳ್ಳಿ ತಿರುಗಿ ನಮ್ಮಂಥವರೆಲ್ಲ ಕರೆದು ಈ ಸಮಾರಂಭದಲ್ಲಿ ಆರೋಗ್ಯ ಶಿಬಿರ ಇಟ್ಟಿದ್ದಾರೆ. ಈ ಆರೋಗ್ಯ ಶಿಬಿರದಲ್ಲಿ ಪೇಷಂಟ್ಗಳು ಉಪಯೋಗಿಸ್ಕೊಂಡು ಪ್ರತಿ ರೋಗಿಗಳು ಬೆಳಗ್ಗೆಯಿಂದ 10 ಗಂಟೆಯಿಂದ ಬಂದು ಹೋಗ್ತಾ ಇದ್ದಾರೆ. ಈ ವೇದಿಕೆಗೆ ಆಗಲಿದಂತ ಅನ್ಸೇಕ್ ಅವರಿಗೆ ನನ್ನ ತುಂಬುವುದರ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಏನ್ ಬೇಕೋ ಅದನ್ನು ಕೊಡ್ತೀವಿ ಎಂದು ಆ ಕೊಟ್ಟ ಮಾತಿನಂತೆ ಚೆನ್ನಮ್ಮ ಚಾರಿಟಬಲ್ ಟ್ರಸ್ಟ್ ಇಂದ ಅನ್ಸೂಯಮ್ಮ ಅವರು ಮತ್ತೆ ಡಾಕ್ಟರ್ ಮಂಜುನಾಥ್ ಸಯ್ಯಾರಿ ಇಬ್ರು ಹೋದ ವಾರ ತಾನೇ ಕನಕಪುರ IPP ಹಾಸ್ಪಿಟ್ಲು ಮತ್ತೆ ತಾಯಿ ಮಕ್ಕಳ ಹಾಸ್ಪಿಟ್ಲ್ಗೆ ಆಪರೇಷನ್ಗೆ ಆಗುವಂತ ಎಲ್ಲ ಸರ್ಜಿಕಲ್ಸ್ ಕೊಟ್ಟರು. ಅದಕ್ಕೆ ಕನಕಪುರದ ತಾಲೂಕಿನ ಜನತೆಯ ಪರವಾಗಿ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಆರೋಗ್ಯ ಇದ್ರೆ ನಾವು ಏನಾದ್ರೂ ಮಾಡಕ್ ಸಾಧ್ಯ, ಆರೋಗ್ಯ ಇಲ್ಲ ನಾವು ಏನೂ ಮಾಡಕ್ ಸಾಧ್ಯ ಇಲ್ಲ. ರಾಜಕಾರಣಿಯಾಗಿ ಯಾವ ಮಾಡಬೇಕಂತ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಷ್ಟೇ. ಆ ಮೂಲಭೂತ ಸೌಕರ್ಯಗಳ ಜೊತೆಗೆ ಆರೋಗ್ಯ ಒದಗಿಸೋದಲ್ಲ, ಇದು ಭಾರಿ ಬಡತನ ಅಂತ ನಾನಾದ್ರೂ ಭಾವಿಸ್ತಾ 2 ಮಾತಾಡಕ್ಕೆ ನಮಗೆ ಈ ಭಾಗಕ್ಕೆ ಒಂದು ವರವಾಗಿ ಕೊಟ್ಟಿರೋದು ಒಂದು 2 ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಾಕಂದರೆ ನಾನು ಕಂಡುಮಟ್ಟಿಗೆ ಸುಮಾರು 163 ರೋಗಿಗಳನ್ನು ಯಾವುದೇ ಪಕ್ಷ ಭೇದ ಮರೆತು ಅವರ ಕೈಲಾದಂತಹ ಸಹಾಯ ಮಾಡೋದು ಅಂತಂದರೆ ಅದು ಇಷ್ಟು ರಾತ್ರಿ 12 ಗಂಟೆಲಾದ್ರೂ ಫೋನ್ ಮಾಡಿ ಒಂದು ರೋಗಿಗಳಿಗೆ ಆ ಒಂದು ಸಹಾಯ ಮಾಡೋದು ಅಂದರೆ ಅದು ಎಲ್ಲ ಒತ್ತಡದಲ್ಲೂ ಅಷ್ಟು ಸುಲಭ ಅಲ್ಲ. ನನ್ನಂಥವ್ರು ಎಷ್ಟು ಸಾವಿರ ಜನ ಇರ್ಬೋದು. ಈ ಒಂದು ಗ್ರಾಮದಲ್ಲಿ ಬಡತನದಿಂದ ನಲುಗಿ ಜೀವನಕ್ಕೆ ಆಹಾರವನ್ನು ಕೊಟ್ಟು ಸಮಾಜವನ್ನು ಉದ್ಧಾರ ಮಾಡಿ ರೈತಾಪಿ ಕುಲದಲ್ಲಿ ಅವರಿಗೆ ಒಂದು ಸಹಾಯ ಮಾಡೋದು ಅಂತ ಅಂದರೆ ಅದು ಎಲ್ಲರ ಮನಸ್ಸಲ್ಲೂ ಬರೋದಿಲ್ಲ. ಈ ಭಾಗದ ದೊಡ್ಡ ಲೀಡರ್ಗಳು ಸಹ ಆ ಒಂದು ಮನಸ್ಥಿತಿ ಇಲ್ಲದೇನೆ ಹಣದ ಮೂಲಕ ಜನಗಳನ್ನು ಓಟನ್ನು ಕೊಂಡ್ಕೊಂಡು ಬರೀ ರಾಜಕಾರಣ ಮಾಡೋರನ್ನ ನಾವು ಇಲ್ಲಿ ಸ್ಮರಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಒಂದು ವಿಚಾರ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಸಮೀಕ್ಷೆ ಆಯಿತು, ಅದು ನನಗೆ ಲೀಕ್ ಆಗಿ ಯಾರ ಮೂಲಕನೂ ತಿಳಿಯಿತು. ನಗರದಲ್ಲಿ 68% ಜನ, ಗ್ರಾಮೀಣ ಪ್ರದೇಶದಲ್ಲಿ 38 ತಿಳುವಳಿಕಸ್ಥ ಜನ ನಮ್ಮ CN ಮಂಜುನಾಥ್ ಅವರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಬೆಲೆ ಕಟ್ಟಲಾಗದಂತಹ ಅಂಶ. ಇದೊಂದು ಅರ್ಥ ಮಾಡ್ಕೋಬೇಕು. ಅಂದರೆ ಒಂದು ಪಕ್ಷ ಅಥವಾ ಒಂದು ಪಾರ್ಟಿ ಅಧಿಕಾರಕ್ಕೆ ಬರಬೇಕಾದ್ರೆ 45% ಮತ ಬೇಕು ಅಂದರೆ ಆ ಒಂದು ಶಕ್ತಿ ನಮ್ಮ ಮಂಜುನಾಥ್ ಸರಲ್ಲಿ ಇದೆ ಅಂದರೆ ಅದು ನಮಗೆ ಹತ್ತಿರವಾಗಿ ಸಿಗ್ತಕ್ಕಂಥ ಒಂದು ಗಿಫ್ಟು. ಅದೇ ರೀತಿ ನಮ್ಮ ಅನ್ಸೂಯಕ್ಕನವರು ಸಹ ಈ ಒಂದು ಅಮೂಲ್ಯವಾದಂತಹ ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಕೊಟ್ಟಿರ್ತಕ್ಕಂಥ ಅವರಿಗೆ ನಾವು ಚಿರುಣಿಯಾಗಿ ಇಂಥ ಕಾರ್ಯಕ್ರಮವನ್ನು ಹೆಚ್ಚು ನಡೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅತ್ಯುತ್ತಮ ವೈದ್ಯರು ಯಾರಿದ್ದಾರೆ ಅಂದರೆ ಆ ಲೈನಲ್ಲಿ ನಿಂತ್ಕೊಳ್ಳುವಂಥ ಪದ್ಮಭೂಷಣ ಡಾಕ್ಟರ್ CN ಮಂಜುನಾಥ್ ಅವರ ಧರ್ಮಪತ್ನಿಯವರಾದಂಥ ಅನ್ಸೂಯ ಅವರಿಗೆ ನಮಸ್ಕರಿಸ್ತಾ, ಮತ್ತು ವೇದಿಕೆ ಮೇಲೆ ರಚನಾರರಾದಂಥ ಎಲ್ಲ ಹಿರಿಯ ಮುಖಂಡರಿಗೆ, ಮಹಿಳೆಯರಿಗೆ, ವೇದಿಕೆ ಮುಂಭಾಗ ರಚನಾರರಾದ ಪತ್ರಿಕಾ ಮಾಧ್ಯಮದವರಿಗೆ ಕಾರ್ಯಕ್ರಮ ಪ್ರತಿಯೊಂದು ಹೋಬಳಿಯಲ್ಲೂ ಪ್ರತಿಯೊಂದು ಪಟ್ಟಣದಲ್ಲೂ ಮಕ್ಕಳು ನಡೆಸ್ಕೊಡ್ತಾರೆ ಮುಂದೆ ಅಂತ ನಾನು ನಂಬಿರ್ತೀನಿ. ಯಾಕೆಂದರೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರೋದು ಡಾಕ್ಟ್ರಿಗೆ ಮತ್ತು ಮಕ್ಕಳಿಗೆ. ಆದ್ದರಿಂದ ನಾವು ಮುಂದೆನೂ ಈ ರೀತಿ ಕಾರ್ಯಕ್ರಮ ಕೊಡುವಂಥ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೋಬೇಕು. ನಮಗೆ ರೈತರಿಗೆ, ಜನಸಾಮಾನ್ಯರಿಗೆ, ನಮಗೆ ಹತ್ತಿರದ ಯಾರು ಸಿಗ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು. ವಿನಃ ದುಡ್ಡಿದ್ರೆ ಏನು ಪ್ರಯತ್ನ ಆಗೋದು, ದುಡ್ಡು ಏನಕ್ಕೂ ಬರೋದು. ನಮಗೆ ಜನಗಳಿಗೆ, ರೈತರಿಗೆ
ಸ್ಪಂದಿಸಿರುವಂಥ ನಮ್ಮ ಸಂಸದರು ಮತ್ತು ಅವರ ಧರ್ಮಪತಿ ಅವರ ನಾವು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಿಕೊಂಡು ಅವ್ರನ್ನ ಉನ್ನತ ಮಟ್ಟಿಗೆ ಬೆಳೆಸಿ ಅವರಿಂದ ನಾವು ಪ್ರಯತ್ನ ಪಡ್ಕೋಬೇಕಂತ ಈ ಮೂಲಕ ನಾವು ಕೇಳಿಕೊಂಡು ತಮ್ಮೆಲ್ಲರಿಗೂ ವಂದಿಸಿ